ಹಾಗೂ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ನನ್ನ ನಮನವನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡ್ತೇನೆ. ಅಂದರೆ ನಾವು ಮೊದಲಿಗೆ ವಚನಗಳು ಅಂತಲೇ ತೆಗೆದುಕೊಳ್ಳೋಣ. ಅಂದರೆ ಈ ವಚನಗಳಿಗೆ ನಮ್ಮ ಜೀವನದಲ್ಲಿ ತುಂಬ ಮಹತ್ವವಾದ ಸ್ಥಾನವಿದೆ. ಯಾಕಪ್ಪ ಅಂದರೆ ನಾವೀಗ ವಚನಗಳ ಅರ್ಥ ಅಂತ ಹುಡ್ಕೋದಾದ್ರೆ ನಮಗೆ ಕನ್ನಡ ನಿಘಂಟಿನಲ್ಲಿ ನುಡಿಯುವುದು ಅಥವಾ ಭಾಷೆ ಅಥವಾ ಪ್ರತಿಜ್ಞಾನ ಅರ್ಥಗಳು ಕೂಡ ಸಿಗುತ್ತೆ. ಇಲ್ಲ ಅಂದರೆ ನಮ್ಮ ಶಿವಶರಣರು ತಮ್ಮ ಅನುಭವದಿಂದ ನುಡಿದಂತಹ ನುಡಿಗಳು ಅಥವಾ ಸೂಕ್ತಿ ಅಂತಲೂ ಹೇಳ್ಬೋದು, ಅಥವಾ ವಸ್ತು ಅಥವಾ ವ್ಯಕ್ತಿ ಒಂದು ಅಥವಾ ಹಲವು ಎಂದು ಹೇಳಲು ಬಳಸುವ ಒಂದು ಸಂಜ್ಞೆ ಅಂತಲೂ ಹೇಳ್ಬೋದು. ಅಂದ್ರೆ ಇಲ್ಲಿ ಭಾಷೆ ಅಥವಾ ನುಡಿ ಅಂತ ಹೇಳಿದ್ವಲ್ವಾ, ಹಾಗಾದ್ರೆ ಮಾತೆಲ್ಲ ವಚನವಾಗುತ್ತಾ ಅನ್ನೋ ಪ್ರಶ್ನೆ ಮೂಡ್ಬೋದು. ಅಂದ್ರೆ ಮಾತೆಲ್ಲ ವಚನವಾಗೋದಿಲ್ಲ. ಯಾಕಪ್ಪ ಅಂದ್ರೆ ವಚನಗಳು ಅಂದ್ರೆ ಅವು ಆತ್ಮಸಾಕ್ಷ್ಯವಾಣಿ. ಅಂದ್ರೆ ಈಗ ಆತ್ಮಸಾಕ್ಷ್ಯವಾಣಿಯನ್ನು ನಾವು ತುಂಬಾ ಚೆನ್ನಾಗಿ ದುಡಿದು ಬಿಟ್ರೆ ಅದು ಕೇವಲ ರಚನೆಯಾಗುತ್ತೆ. ಅಂದ್ರೆ ವಚನಗಳು ಅಂದ್ರೆ ಇಲ್ಲಿ ನುಡಿದಂತೆ ನಡೆದಂತಹ ಆತ್ಮಸಾಕ್ಷ್ಯವಾಣಿಗಳು ಅಂತ. ಅಂದ್ರೆ ನಾವು ಸುಮ್ಮನೆ ವಚನಗಳ ಬಗ್ಗೆ ಸುಮ್ಮನೆ ಚೆನ್ನಾಗಿ ಮಾತಾಡೋದಷ್ಟೇ ಅಲ್ಲ, ಅವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ವಚನಗಳ ತರ ನಾವು ನಡಿಬೇಕು ಅಂತ. ಅಂದ್ರೆ ಈಗ ಈ ವಚನಗಳು ಎಷ್ಟು ಅದ್ಭುತವಾಗಿದೆ. ಈ ವಚನಗಳನ್ನು ಬರ್ದವ್ರು ಯಾರಪ್ಪ ಅಂದ್ರೆ ನಮ್ಗೆ ತಟ್ ಅಂತ ಗೊತ್ತಾಗದೇನು ಅಂದ್ರೆ ವಚನಕಾರರು ಅಂತ. ಹೇಗಂದ್ರೆ ಚೆನ್ನಾಗಿ ದುಡಿಯೋರು ಹಣವಂತರು, ಚೆನ್ನಾಗಿ ಗುಣವಂತರು, ಚೆನ್ನಾಗಿ ರೂಪ ಇರೋರು ರೂಪವಂತರು. ಅದೇ ರೀತಿ ಈ ಅದ್ಭುತವಾದ ವಚನಗಳನ್ನು ನಮಗೆ ಕೊಟ್ಟವರೇ ವಚನಕಾರರು ಅಂತ ನಮಗೆ ಸುಲಭ ಗೊತ್ತಾಗುತ್ತೆ. ಹಾಗೂ ಎಲ್ಲಾ ವಚನಕಾರರು ಕೂಡ ತಮ್ಮದೇ ಆದ ಅಂಕಿತಗಳನ್ನ ಇಟ್ಕೊಳ್ತಾ ಇದ್ರು. ಹೇಗೆ ಅಂದ್ರೆ ಈಗ ನಾವು ಇವಾಗಲೇ ತಗೊಳ್ಳೋದಾದ್ರೆ ನಮ್ಮ ಕನ್ನಡ ರಾಷ್ಟ್ರಕವಿಯವರು ಕುವೆಂಪು ಅಂತ ಪ್ರಸಿದ್ಧರಾದ್ರು. ಅವರ ಮೂಲ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ಅದೇ ರೀತಿ ನಾವು ವಚನಕಾರರು ಕೂಡ ತಮ್ಮ ವಚನಗಳ ಕೊನೆಯಲ್ಲಿ ಅಂಕಿತಗಳನ್ನು ಉಪಯೋಗಿಸ್ತಿದ್ರು. ಅದನ್ನ ನಾವು ವಚನಾಂಕಿತ ಅಂತ ಕರಿತೀವಿ ಅಂತ. ಅಂದ್ರೆ ಈ ವಚನಗಳೆಲ್ಲ ಇದೆಯಲ್ಲ, ನನಗೊಂದು ವಚನವನ್ನ ಹೇಳಿ ಅದರ ವ್ಯಾಖ್ಯಾನ ಮಾಡ್ತೀನಿ. ಮಣಿಯ ನಡೆಸಿ ಕಾಲ ಕಳೆಯಬೇಡ, ಕಣ್ಣಿಯ ಪೂಜಿಸಿ ದಿನವ ಕಳೆಯಬೇಡ, ದಿನವಾದರೆ ಆಗಲಿ ನಿಜದನೆ ಹೇ ಸಾಕು, ಬೆಂಕಿಯಲ್ಲುಳ್ಳ ಗುಣ ಬಿಸಿ ನೂರಿಗುಂಟೆ ಯೋಗೇಶ್ವರ ಅಂತ. ಅಂದ್ರೆ ಇಲ್ಲಿ ನಾವು ಮಣಿಯ ನೆನೆಸಿ ಕಾಲ ಕಳೆಯಬೇಡ ಅಂದ್ರೆ ಈಗ ಸುಮ್ಮನೆ ತಪ್ಪೆಲ್ಲ ಮಾಡ್ಬಿಡ್ತೀವಿ, ಆಮೇಲೆ ನಾವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದ್ರೆ ಸುಮ್ಮನೆ ಮಣಿಗಳನ್ನ ಎಣಿಸ್ಬಿಟ್ರೆ ಅದರಿಂದ ಯಾವುದೋ ಉಪಯೋಗವಿಲ್ಲ. ಅಥವಾ ಸುಳ್ಳು, ಮೋಸ, ವಂಚನೆ, ದರೋಡೆ ಏನೇನ್ ಕೆಟ್ಟಾಗುತ್ತೋ ಅದನ್ನೆಲ್ಲ ಮಾಡ್ಬಿಟ್ಟು ದೇವ್ರೆ ನಿಮ್ಗೆ ಚಿನ್ನದ ಕಿರೀಟ ಮಾಡಿಸ್ಕೊಡ್ತೀನಿ ಅಥವಾ ಕತ್ತಿ ಮಾಡಿಸ್ಕೊಡ್ತೀನಿ ಅಂದ್ರೆ ಕೂಡ ದೇವ್ರ ನಮ್ಮನ್ನು ಮೆಚ್ಚೋದಿಲ್ಲ. ಹಾಗೆ ಒಂದಿನನೇ ಆಗಲಿ, ಒಂದು ತಿಂಗಳೇ ಆಗಲಿ, ಒಂದು ವರ್ಷನೇ ಆಗಲಿ ನಮ್ಮ ಗುಹೇಶ್ವರನನ್ನ ನೆಚ್ಚಿಸ್ಕೊಳ್ಳೋದಕ್ಕೆ ಅಂದ್ರೆ ದೇವರನ್ನ ನೆಚ್ಚಿಸ್ಕೊಳ್ಳೋದಕ್ಕೆ ನಮಗೆ ಭಕ್ತಿ ಮಾರ್ಗ ಒಂದೇ ಇರೋದು ಅಂತ. ಅಂದ್ರೆ ಈಗ ಬಿಸಿನೀರು ಮತ್ತೆ ಬೆಂಕಿ. ಈಗ ನಾವು ಬೆಂಕಿನ ಮುಟ್ಟಿ ಚುಟ್ಕು ಮುಟ್ಟಿಸುತ್ತಲ್ವಾ, ಅಂದ್ರೆ ಆ ಬಿಸಿನೀರಿಗ ಗುಣ ಬರಕ್ ಸಾಧ್ಯನಾ ಅಂತ ಅಲ್ಲಮ್ಮ ಪ್ರಭುಗಳು ಕೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಮ್ಮ ಪ್ರಭುಗಳು ನಮ್ಮ ಭಕ್ತಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಈಗ ಉದಾಹರಣೆಗೆ ಒಂದು ತೆಂಗಿನಕಾಯಿನ ತಗೊಂಡ್ಬೋದು. ಅದನ್ನ ಈಗ ಸಿಹಿ ಸವಿಯಾದ ಎಳೆನೀರು ಮತ್ತು ಕೊಬ್ಬರಿ ಸಿಗ್ಬೇಕು ಅಂದ್ರೆ ಮೊದಲು ನಾವು ಅದಕ್ಕೆ ಕರಾಟ ಹೊಡಿಬೇಕು, ಆಮೇಲೆ ಸಿಪ್ಪೆ ತೆಗಿಬೇಕು. ಆವಾಗ ನಮಗೆ ಸಿಹಿ ಸವಿಯಾದ ಎಳೆನೀರು ಮತ್ತೆ ಕೊಬ್ಬರಿ ಸಿಗಕ್ ಸಾಧ್ಯ. ಅಂದ್ರೆ ನಮ್ಮ ಭಕ್ತಿ ಸುಮ್ಮನೆ ಆಡಂಬರಕ್ಕಾಗಬಾರ್ದು, ಸುಮ್ಮನೆ ತೋರಿಕೆಯ ಭಕ್ತಿ ಆಗ್ಬಾರ್ದು. ಅದು ಸಿಹಿ ಸವಿಯಾದ ಎಳೆನೀರು ಮತ್ತೆ ಕೊಬ್ಬರಿ ಆಗ್ಬೇಕು. ಅಂದ್ರೆ ಅಷ್ಟು ಪರಿಶುದ್ಧವಾಗಿರ್ಬೇಕು ನಮ್ಮ ಭಕ್ತಿ ಅಂತ. ಅಂದ್ರೆ ಈಗ ನಾನು ಈ ತರ ಎಲ್ಲ ಮಾತಾಡ್ತಿದ್ದೀನಲ್ವಾ, ಈಗ ನಾನು ಹೇಗಪ್ಪ ಮಾತಾಡ್ತಿದ್ದೀನಿ ಅಂದ್ರೆ ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ಪಿನಾಕ ಪಾಣಿ ಸರ್ ಅವರ ನೇತೃತ್ವದಲ್ಲಿ ವಚನ ಜ್ಯೋತಿ ಬಳಗದ ಮಕ್ಕಳ ವಚನ ಮೇಳ ಕರ್ಕೊಂಡು ಹೋಗಿದ್ರು. ಅಂದ್ರೆ ಇಲ್ಲಿ ತುಂಬಾ ಕಾರ್ಯಕ್ರಮಗಳಿರುತ್ತೆ. ವಚನ ಗಾಯನ ಇರುತ್ತೆ, ಹಾಗೆ ವಚನಗಳ ನಾಟಕ ಇರುತ್ತೆ, ವಚನಗಳ ಬಗ್ಗೆ ವೇಷಭೂಷಣ ಇರುತ್ತೆ, ಹೀಗೆ ಹಲವಾರು ಸ್ಪರ್ಧೆಗಳಿರುತ್ತೆ. ಹಾಗೆ ನಾನು ಅದ್ರಲ್ಲಿ ಭಾಗವಹಿಸ್ತಾ ನನಗೆ ತುಂಬಾ ಕಡೆ ಸ್ಪೀಚ್ ಮಾಡೋದಕ್ಕೆಲ್ಲ ಕರೆದ್ರು. ಅದೇ ತರ ಮೊನ್ನೆ ನಂದು ಆಸ್ಟ್ರೇಲಿಯಾದ ವೆಬಿನಾರ್ ಇತ್ತು, ಒಂದು ಇಂಟರ್ನ್ಯಾಷನಲ್ ಪೇಪರ್ ಅಲ್ಲಿ ನಂದು ವಚನಗಳ ಬಗ್ಗೆ ಬರೆದಂತ ಆರ್ಟಿಕಲ್ ಅದೆಲ್ಲ ಬಂತು. ಅಂದ್ರೆ ಈ ತರ ಎಲ್ಲ ನಾನು ಹೇಗಪ್ಪ ಇದಾಯ್ತು ಅಂದ್ರೆ ನಾನು ವಚನ ಜ್ಯೋತಿ ಬಳಗ ನನಗೆ ಸಿಕ್ತು. ಅಂದ್ರೆ ನೀವು ಕೂಡ ಈಗ ಈ ವರ್ಷನೂ ಕೂಡ ಅವರು ಮಕ್ಕಳ ವಚನ ಮೇಳನ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳನ್ನು ಕೂಡ ಕರ್ಕೊಂಡ್ ಬರ್ಬೋದು. ಅಂದ್ರೆ ಇದರಿಂದ ನನಗೆ ತುಂಬಾ ವಚನಗಳ ಬಗ್ಗೆ ವಿಷಯ ಸಿಕ್ತು. ಅಂದ್ರೆ ಈ ವಚನಗಳನ್ನ ನಾವು ಸುಮ್ಮನೆ ಎಲ್ಲೋ ಒಂದ್ ಕಡೆ ಓದಿ ಅಥವಾ ಭಾಷಣ ಮಾಡೋದಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗ ನಮ್ಮ ಜೀವನ ಉಜ್ವಲವಾಗುತ್ತೆ. ಹಾಗೂ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಶರಣ ಶರಣ.